ಸಳ್ಯಾಳವ್ರು ನಿನಗೇನಾಗಬೇಕು? ಅವ ಯಾರ ತಿಳ್ಕೊಂಡ್ರಿ ನೀವು? ಯಾರವ? ಗಣಮಗವ ಬೈ ನಾ ಹೇಳ. ಅವ ಯಾರ ತಿಳ್ಕೊಂಡ್ರಿ ನೀವು? ನನ್ನ ಮಗ ಅವ. ಹಂಗಲ್ಲದ ಮತ್ತೆ ರೊಚ್ಚಿಗೆ ಎದ್ದೈತಿ ಹುಲಿ. ಹೌದು ಮಾವ, ನೀ ಬ್ಯಾಂಕ್ ಇದೀನಿ ನೋಡ ಅಂದ್ರು. ಅವಿ ನೀ ಬ್ಯಾಂಕ್ ಅದನಂತ ಮತ್ ಇದ ಖುಷಿ ತೆಳಗಿಳಿದಿ ನೀವು ಹಳ್ಳೆ ಬರೋದಿಲ್ಲ ಮತ್ತ. ನೀನ್ ಮಾವ ಇಲ್ಲಿ ಎದ್ನಿದ್ರು ಒಂಚೂರು. ನೀ ನೋಡಕ ಹಿಂಗಿದ್ದಿ, ಇನ್ನ ನಮ್ಮ ವಯಸ್ಸಿನಾಗ ಹೆಂಗಿರ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡಾತಿನ. ಅವಿ ಸಣ್ಣ ನೋಡಲ್ಲಿ ಏನಂತನ. ಹಾ ಏನಂತ? ಅವಾಗ ತಡದಿಲ್ಲ, ನೀ ಏನ ತಡುತ್ತೆ ಈಗ ತಾನ. ಆದ್ರೆ ಸಿಕ್ಕ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಬಂಟರ್ ರಸಿಕರ ರಾಜ. ರಸಿಕರ ರಾಜ ಕಾಕಾನಿ ಬ್ಯಾಂಕ್ ಅಣ್ಣ ಹಿಂದಿದ್ದಾರ. ಹಿಂದ ಇದ್ದಾರ ಹುಷಾರಪ್ಪ. ಅಲ್ಲ ಮತ್ತ ಪ್ರೀ ದರ್ಶನ ಆದೈತಿ ಅಲ್ರಿಗೆ ಅತ್ತ. ನಿನ್ನ ಮುಗ ಹೀಗಿರ್ಬೇಕಾದ್ರೆ ಇಲ್ಲ ನಾ ಏನೋ ಅಂದಿಲ್ಲ ನೋಡವಿ. ಮೊದಲ ರೊಚ್ ಗೆದ್ದಾನ. ಅವನ ಕಡೆ ಪ್ರೀತಿ, ಫೋನು, ಮೆಸೇಜ್, ವಾಟ್ಸಪ್, ಡೇಟಿಂಗ್, ಮೀಟಿಂಗ್ ಏನೂ ಇಲ್ಲ. ಮತ್ತೆ ಡೈರೆಕ್ಟ್ ಡೈರೆಕ್ಟ್ ಬಾವಾ ವಾಟ್ ಇಸ್ ದಿಸ್ ಗಜಮ? ಅವಿ ಬಾಯ್ಲೆ ಗಜಮ ಗೊತ್ತಬೇಕಿಲ್ಲ. ಬಾಯ್ಲೆ 11 ಮಾಸ ಬಾಯ್ಲೆ ಹೇಳ್ತೀನಿ. ಓಕೆ ಥ್ಯಾಂಕ್ ಯು, ಧನ್ಯವಾದಗಳು. ಅಣ್ಣ ಕುಂದ್ರೆ. ಹಾ 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 ನನಗ ಸಿಕ್ಕಲ್ಲಂತ ಖುಷಿ ಪಡ್ತಾನ ಅಣ್ಣ. ಎಂತೆಂತಾರ ಸಿಕ್ಕಿಲ್ಲಕಿ ನೀ ಅವಾಗ 10 ಎಕರೆ ಹೊಲ ಆಯ್ತತ್ ನೋಡು. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಕಾಕ ಇಲ್ಲಿ ನೋಡ, ಇಲ್ಲಿ ನೋಡಿ, ಇಲ್ಲಿ ಏನಂತ ನೋಡಿ. ಇನ್ನೊಂದ್ಸಲ ರಿಪೀಟ್. ಅಣ್ಣ ಕೈಯರ ತೊಳೆದೇ ಇಲ್ಲ ಇಲ್ಲಲ್ಲ ಲಕ್ಷ್ಮಿ ನೋಡಲ್ಲ. ಅವಿ ಇನ್ನೊಮ್ಮೆ ಕೊಡು. ಇನ್ನೊಂದ್ಸಲ ಹೊರಗ ಬಾ. ಹೊರಗ ಅಣ್ಣ ಹೊರಗ ಬಂದ್ರೆ ಮುತ್ತಾಟ ಆಗೋಲ್ಲ, ಎಲ್ಲ ಆಕೈತಲ್ಲಿ. ಇನ್ನೂ ಕಾರ್ಯಕ್ರಮ ಭಾಳ ಅದಕ್ಕಿನ್ನು. ಅಂದ್ರೆ ಮಾವೇನ್ ಮತ್ತೆ ಆಕಿನ ಹೆಸರಿನಾಗ ಎಲ್ಲ ಮಾಡ್ತೀನಿ ಅಂತ. ಎಲ್ಲ ಮಾಡೋದೇನು ಎಲ್ಲ ಮಾಡೇ ಬಿಡ್ತಾನ. ಓಕೆ ಥ್ಯಾಂಕ್ ಯು, ಧನ್ಯವಾದಗಳಂತ ಹೇಳ್ತಾ ಈಗ ಮುತ್ತು ಎಸ್ ಸಳ್ಯಾಳ್ ಅವರ ಕಂಡು ಸಿರಿಲಿ ಒಂದು ಅದ್ಭುತವಾದ ಗೀತೆ ತೆಗೆದುಕೊಂಡು ಬರೋಣ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಇದು ನಿಮ್ಮ ಪ್ರೀತಿಯ ಶ್ರೀ ತೆಲಿಗೇಶ್ ಮೆಲೋಡಿಸ್ ಕಲಾ ತಂಡ ತೆಲಿಗೆ ಅಂತ ಹೇಳ್ತಾ ಈಗ ಅದ್ಭುತವಾದ ಒಂದು ದೇವರುಗಳಿಗೆ ನಿಮ್ಮ ನೇರ ನುಡಿ ಜಾನಪದ ಗಾಯಕ ಮುತ್ತು ಎಸ್ ಸಳ್ಯಾಳ್ ಮಾಡುವ ಅನಂತ ಕೋಟಿ ನಮಸ್ಕಾರಗಳು. ವಾಸಲನ ಬರಲಿಲ್ಲ, ಈಗ ಬಂದ ನೀವು ಅಂತೇಳಿ ಒಳಗೊಳಗ ಬೈತಿರ್ಬೇಕು. ಸ್ವಲ್ಪ ಅನಿವಾರ್ಯ ಕಾರಣ, ಆರೋಗ್ಯ ಸರಿ ಇರ್ಲಾಕ ಈಗ ಬರ್ಲಿಲ್ಲಣ್ಣ, ತಪ್ಪು ತಿಳ್ಕೊಬೇಡ್ರಿ. ಅವ ಅಣ್ಣ 25 ವರ್ಷನೇ ಅವದಾನ. ನಿನ್ನ ಜೋಡಿ ಕಾರ್ಯಕ್ರಮ ಮಾಡಿ ಮಾಡಿ ನಮಗ್ ಬೇಸರ ಆಗೈತಿ. ಲಕ್ಷ್ಮೀ ಬಿಜಾಪುರ ನಂಬರ್ ಕೊಡ್ರಿ. ಲಕ್ಷ್ಮಿ ಮುತ್ತು ಏನಕ್ಕ ನಿನಗ? ಇವಾಗ ಹೇಳ್ತೀನ್ರಿ, ಪಕ್ಕಾ ಕೇಳ್ರಿ. ನಮ್ಮ ಉತ್ತರ ಕರ್ನಾಟಕದ ನೇರ ನುಡಿಗಾಕ ಅಂದ್ರ ಯಾರು? ಮುತ್ತು ಎಸ್ ಸಳ್ಯಾಳ್ ಅವರು ನಿನಗೇನಾಗಬೇಕು? ಅವ ಯಾರ ತಿಳ್ಕೊಂಡ್ರಿ ನೀವು? ಯಾರವ? ಗಣಮಗವ ಬೈ ನಾ ಹೇಳ. ಅವ ಯಾರ ತಿಳ್ಕೊಂಡ್ರಿ ನೀವು? ನನ್ನ ಮಗ ಅವ. ಲಕ್ಷ್ಮಿ ಹೇಳ್ತಾನ ಅಂತ ಹೇಳಿ ನಾ ಅಂದ್ರ ಮಗ ಯಾರವ? ನನ್ನ ಮಗ ಅವ. ಎಲ್ರು ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಅವ 1879ರಲ್ಲಿ ಹುಟ್ಟನವ. ಅಲ್ಲ, ಎಷ್ಟು ಸಂಸ್ಕೃತಿ ಒಳಗ ಎಷ್ಟು ಕಲ್ಚರ್ ಕಲಿಸಿ ಎಷ್ಟು ಚಂದ ಬೆಳೆಸಿನ ಅವನಿಗೆ. ನಾನು ಅವನಿಗೆ ಬೆಳೆಸುವಾಗ ಅಂತಿಂತ ಹಾಲು ಕುಡ್ಸಿಲ್ರಿ ಅವನಿಗೆ. ನೀನು ಹೋಗುವ ಬಾದಾಮಿ ಹಾಲ, ಕೇಸರಿ ಹಾಲು ಕುಡಿಸಿನ ಅವನಿಗೆ. ನಾವು ಬೇರೆ ತಿಳ್ಕೊಂಡಿಲ್ಲ. ಲಕ್ಷ್ಮಿ ಹಡಿದ ಏನಾರ ಹಡಿಬೇಕು. ಹೋಗ ನಾವು ನಿನ್ನೊಳಗೆ ಕರೆದಿದ್ದೇನ. ಅಲ್ಲ 24 ವರ್ಷದ ಅಣ್ಣ ಅದ. ನಮ್ಮ ವಯಸ್ಸಿನಾಗ ಹೆಂಗಿರ್ಬೇಕಂತ. ಈಕೆಗೆ 4 ಮಕ್ಕಳಾಗ್ಯಾವ ಅಂತೇಳಿ ಯಾರಿಗೆ ಗೊತ್ತೇ ಇಲ್ಲ. ಮದುವೆ ಆಗೈತೆ ಏನ್ರಿ ಲಕ್ಷ್ಮೀ ಬಿಜಾಪುರದ ಅಂತಾರ. ಆಕೆ ಮಗ ನಾನ ನೋ ಮಾರಾಯ ಅಂತೇಳಿ ಹೇಳಿ ಸಾಕಾಗೈತೆ ನನಗೆ. ಆಕ್ಚುಲಿ ಬೆಳೆಸುವಾಗ ಭಾಳ ಕಷ್ಟಪಟ್ಟು ಬೆಳೆಸಿನ್ರಿ ನಾನು.
ಆ? ಮಗ ಹೌದು. ಏ ನಿಂದೇನ ಏಯ್ ಓಕೆ ಹಾ ಬ್ಯಾಡ ಹೋಗಿ ಮಾತೇನ್ರಿ ಮಾತಾಡಿದ್ದೆ ಹೋಗ ನಿನ್ನ ಅವನು ಓಕೆ ನಿಮ್ಮಿಂದಾನೇ ವೈರಲ್ ಆಗಿ ಸಿಕ್ಕಾಪಟ್ಟೆ ಹಿಟ್ ಆಗಿರೋ ಗೀತೆಗಳದಾವ ಅದರಾಗ ಈ ಒಂದು ಗೀತೆ ಕೇಳಿ ಆನಂದಿಸಿ. ಏ ಅಣ್ಣ ಹೊಸರು ಬೆನ್ನ ಹತ್ತಿದ್ರಿ ಯಾರಿಗಂತ ಅನ್ಬೇಕಾಕಿ ಅಲ್ಲ ಹೆಸರು ಶಬ್ಬೀರ್ ಮುಳ್ವಾಡ್ ಮಾಮ ಅನ್ಬೇಕು. ಶಬ್ಬೀರ್ ಮುಳ್ವಾಡ್ ಅಣ್ಣ ಅವರು 5 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಷ್ಟ 500. ಏ ಕರೆ ಹೇಳ 500 ಅಲ್ಲ 5 ಲಕ್ಷ ಅಂತ ತಿಳ್ಕೊತೀನಿ. ಏ ಅವಿ ಏ ಬಾಯಿ 500 ರೂಪಾಯಿ ಉಳ್ಗುದ್ ಚಿಲ್ಲರತ ಇಲ್ಲ ನಿಮಗ ನನ್ನ ಕೈಲಿ ಅಣ್ಣ ಅನ್ಸ್ಕೊಳಕ್ ಇಷ್ಟನೋ ಮಾವ ಅನ್ಕೊಳಿಸ್ಕೊ ಇಷ್ಟನೋ? ಹಾ ಹೌದಾ. ಊಟಕ್ಕೆ ಕುಂತ ಅನ್ನ ನೀಡಿದ್ರೆ ಶಿರಾ ನೀಡಿದ್ರೆ ಅನ್ನೋ ಲ್ಯಾಕೆ ಒಂದ್ಸಲ ನಾನು ಕೂಗುತ್ತೀನಿ ಜೋರಾಗಿ, ನೀವು ಅದಕ್ಕ ಜಾಸ್ತಿಗೆ ನೀವು ಕೂಗ್ ಹೊಡಿಬೇಕ. ಅಣ್ಣ ಈ ಕಡೆ ನಮ್ ತಮ್ದರು ಅವ 8 ದಿನ ತೂರ್ ಬಿಟ್ಟು ಅದಾವ ಹಾಳು ಬಂದೇ ಇಲ್ಲ ಕಾಕ ಚಿಗವನಿಂದ ಹೋದವ ರಗ್ ತಗೊಂಡು ಬಾಬಾ ಆಹಾ ಮಾವ ಏನು ಬೈ ತಂಡಿ ಸೀಸನ್ ಅಂತ ನೀವು ಬರಗಟ್ರಲ್ಲ ನೋಡು ನಿಮ್ ಹುಡುಗರು. ಹಾ ಬಾಳ ಖುಷಿ ಆಯ್ತ್ರಿ. ಇವರೆಲ್ಲ ನೀವು ನನ್ನ ಅಣ್ಣ ತಮ್ರಿದ್ದಂಗ. ಅವಿ 500 ಕೊಟ್ರ ಮಾಮ ಅಂದ್ಯಾ? ಇಲ್ಲ ಅಣ್ಣ ಅಂದಿನ. ಅಲ್ಲ 500 ಕೊಟ್ರ ಮಾಮ, ಇನ್ನ 5,000 ಕೊಟ್ರ ನಾ ಏನು ಅಂದಿಲ್ಲಪ್ಪ. ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತಾ ಇನ್ನೋರು ಹಾಕಿದ್ದೇನೆ. ಹುಬ್ಳಿ ಧಾರವಾಡ ಮಂದಿ ಕೂಡ ಆಡಿ ಆಡಿ ಸಂಜು ಸಂಜು ಏನಿದು ಏನಿದು ಗೊತ್ತಾಗ್ಲಿಲ್ಲ ನನಗ. ತವ್ರ ಮನೆ ಕೊಡು ಮೈ ಕೊಡು ಹೇಳ್ತಾಳ ಆಕಿ. ಹೇಳ ಗಂಡನ ಮನೆ ಯಾವ್ದು ತವ್ರ ಮನೆ ತೆಲಿ ಗೊತ್ತಾದ? ಗಂಡನ ಮನೆ ಯಾವ್ದು ಹೇಳ? ಥ್ಯಾಂಕ್ಸ್ ಅಣ್ಣ. ಅಣ್ಣ ಇದು ಊರ್ ನನ್ಗೂ ಊರ್ ಇದ್ದಂಗ. ಹಂಗಲ್ಲದ ತವ್ರ ಮನಿ ಯಾಕೆ ಬತ್ತು ಅದನ್ನ ಅಟ್ಟು ಹೇಳ. ನಮ್ಮ ಅಣ್ಣ ಅದಾನ. ಯಾರನ್ನ? ಅವರು ಮಂಜು ರೂಢ ತಪ್ಪಿಸ್ಬೇಡ. ಅಲ್ಲ ರೂಢ ತಪ್ಪಿಸ್ಬೇಡ, ನಾವು ಅಣ್ಣತಮ್ಮರದೇವಿ. ನೀ ಹಂಗ ಬಂದೆ ಅಂದ್ರೆ ಮಂಜಾನಾಗ ಸೊಸೆ ಇಕ್ಕಿ ವಿಚಾರ ಮಾಡಿ ಮಾತಾಡ. ಇನ್ನೋರ್ವ ಖ್ಯಾತ ಗಾಯಕಿ ನಮ್ಮ ವೈಷ್ಣವಿ ವಿಜಯಪುರ ಅವರಿಗೂ ಕೂಡ ನಮ್ಮ ಕಲಾ ತಂಡದ ಪರವಾಗಿ ತುಂಬು ಹೃದಯದ ಸ್ವಾಗತ. ಖ್ಯಾತ ನೃತ್ಯಗಾರತಿ, ನಾ ಡ್ರೈವರ್ ಖ್ಯಾತಿಯ ಮೂಲಕ ವೈರಲ್ ಆಗಿರುವಂತ ನಮ್ಮ ಧಾರವಾಡ ಪೇಡ ನಗರಿಯ ಹೆಮ್ಮೆಯ ಜಿ ಕನ್ನಡ ವಾಹಿನಿಯ ನಮ್ಮ ದಿಕ್ಕೇಡಿ ಪೂಜಾ ಅವರಿಗೆ ಡಿಕೆಡಿ ಅತ್ತನ ನಾನು ಅನ್ನ ಬೈ ದಿಕ್ಕೇಡಿ ಪೂಜಾ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಅಂತ ಹೇಳ್ತಾ ಕೇಳಿ ಈಗ ಒಂದು ಸೊಗಸಾದ ಗೀತೆ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕಿ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರ ಕಂಡ ಸಿರಿಯಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ತೆಲಿಗೆಯ ಆರಾಧ್ಯ ದೈವ ಮಾರುತೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತವನ್ನು ಕೋರಿಕೊಳ್ತಾ ಅವಿ ಕೊಡಾಕ್ ಬಂದಾಗ ಇಸ್ಕೊಂಡ್ರು ಬಹಳ ಚಲೋ. ನಮಸ್ಕಾರ ರೀ ಎಲ್ಲ ತೆಲುಗಿ ಮಂದಿಗೆ. ಆರಾಮದಿರಿ? ಆರಾಮದಲ್ಲೇ ಹೊಸರು ಬಂದಾರಿ. ಇವ ನನ್ ರೋಸ್ಟ್ ಮೇಲೆ ರೋಸ್ಟ್ ಮಾಡ್ತಾನ್ರಿ, ಅದಕ್ಕೆ ನಾನು ಹಂಗ ಹೊಂಟ್ ಬಿಟ್ಟಿನ್ರಿ ರೋಸ್ಟ್ ಹಾಕೊಂತ. ರೋಸ್ಟ್ ಅಂದ್ರೆ ಏನಪ್ಪಿ? ಅದ ಮಾತಿಗೆ ಎದುರೇಟ್ ಕೊಟ್ಕೊಂತ ಹೊಟ್ಟು ಬಿಡ್ತೀನಿ. ಅದಕ್ಕೆ ನಮಗ್ ರೋಸ್ಟ್ ಅನ್ನಂಗಿಲ್ಲ ಪಜಿ, ಮತ್ತ ಬ್ಯಾರೆ ತೌಡು ತೆಗೆದುತ್ತಾರ. ಅದಕ್ಕೆ ನಿಮ್ ಕಡೆ ತೌಡ್ ತೆಗೆದು ನಮ್ ಕಡೆ ಬೆಂಡ್ ಎತ್ತದ ಅಂತಾರ. ನಮಗ್ ಬೆಂಡ ಜಾತ್ರೆ ಸಿಗ್ತಾವ ಇಲ್ಲ. ಓಕೆ, ನಾನು ನಿಮ್ಮ ಪ್ರೀತಿಯ ಗಿಡ್ಡಗಿಣಿ ಖ್ಯಾತಿಯ ಯುಕಿ ಗಾಯಕಿ ತೃಪ್ತಿ ಎನ್ಕೆ ಧಾರವಾಡಲಿಂದ ಬಂದಿನ್ರಿ. ಏನ್ ಚಪ್ಪಾಳೆ ಜೋಶಿ ಏನು ಇಲ್ಲ ಇಲ್ಲಲ್ಲ. ನಿಮ್ ಕಣ್ಣಿಗೆ ಧಾರವಾಡ ಪೇಡ ತರ ಕಾಣತಿಲ್ಲ ನಾನು? ನನಗ್ ಸೇಮ್ ಮೆಂಟಲ್ ದವಾಖಾನಿಂದ ಬಂದ ಕಾಣತೀನಿ. ಏನು ಅನ್ಬೇಡ, ಗೊತ್ತೈತಿಲ್ಲ. ಬ್ಯಾಡ ಬ್ಯಾಡ ಅಂದ್ರು ಹುಲಿನ ಕೆರಳ್ತಾನವ. ಆದ್ರೂ ಹೆಣ್ಣು ಹುಲಿಗೆ ಇಟ್ಟಿರ್ಬೇಕಾದ್ರೆ ಗಂಡು ಹುಲಿ ನಾವು ನಮಗೆ ಇಟ್ಟಿರ್ಬಾರ್ದು ಬೈ. ಇರ್ಲಿ, ಈ ಆಟಕ್ ನಾ ಇಲ್ಲ, ನಾ ಏನ್ ಮಾತಾಡಕ್ ಹೋಗಲ್ಲ. ಬರಕ ಹೋಗ್ಬೇಡವಿ, ನೀ ನ್ಯೂಟ್ರಲ್ ಇದ್ರೆ ಬಹಳ ಚಲೋ. ಬಿಜಾಪುರ ಮಂದಿ ಏಕ ಮಾರ್ ದೋತು ಕಡ. ಇರ್ಲಿ, ಬಿಜಾಪುರ ಮಂದಿ ನಮ್ಮದೈತಿ, ಹೆಚ್ಚಿನ ಅಭಿಮಾನಿ ಬಳಗ ಇಲ್ಲೇ ಐತಿ. ಅದ್ರಾಗ ಎಸ್ಪೆಷಲಿ ನಮ್ಮ ಲಕ್ಷ್ಮಿ ಮಾವ್ ರಗ್ ತೊಗೊಂಡ ಬಂದ್ ಕೂತಾನೆ ಇವತ್ತ.
ಅವ ಎಲ್ಲಿ ಬೆಳಪಾಳ್ತಾನ ಹೋನ ಅವ ಲಕ್ಷ್ಮಿ ಕನಸು ಕಾಣ್ತ ಈಗ ಗಾಬು ಗೋಬು ಗೋಬಾಕ್ಕ ಗಾಬು. ಓಕೆ ಸಾಂಗ್ ಒಳಗ್ ಮಾತ್ರ ಮಾವ ಮತ್ತೆ ಹುಡುಗ ಅಂತೀನಿ ಓ ಅನ್ಬೇಕು ಅಂತೀರಿ. ಸುಮ್ನ ಹೂ ಅನ್ನೋ ಮಂದಿ ಅಲ್ಲ ನಾವು. ಒಮ್ಮೆ ಮಾವ ಅಂದ ನೋಡ್ ನೀನು. ಸಾಂಗ್ ಒಳಗ್ ಅಷ್ಟೇ ಅಂತೇನ್ರಿ ಮತ್ತೆ